ನಾನಿವತ್ತು ಬೆಳಗಿನ ಕೆಲಸ ಏನು ಮಾಡ್ತಾ ಇದ್ದೀನಿ ನೋಡಿ. ಎಲ್ಲ ಪಾಟ್ಗಳಿಗೆ ನೀರು ಹಾಕೋ ಕೆಲಸ ನಂದು. ನೋಡಿ ತರಕಾರಿಗಳೆಲ್ಲ ಹೇಗೆ ಬೆಳೆದಿದೆ ನೋಡಿ. ಇದೆಲ್ಲ ನನ್ನ ಮಗಳು ನಟ್ಟಿರೋದು. ಇವಾಗ ಅದಕ್ಕೆ ನೀರು ಹಾಕ್ತಾ ಇದ್ದೀನಿ. ಬೆಳಿಗ್ಗೆ ಒಂದ್ಸತಿ, ಸಾಯಂಕಾಲ ಒಂದ್ಸತಿ ನೀರು ಹಾಕಬೇಕು. ಗಿಡಗಳಂತೂ ಚೆನ್ನಾಗಿ ಬಂದಿದೆ. ಹೋದ ವರ್ಷ ಎಲ್ಲ ನಾನೇ ನಟ್ಟಿದ್ದೆ. ಈ ಸರ್ತಿ ಎಲ್ಲ ಇದು ಮಗಳು ಹಾಕಿದ್ದಾಳೆ. ಎಲ್ಲ ಚೆನ್ನಾಗಿ ಬಂದಿದೆ ನೋಡಿ. ಇಲ್ಲಿ ತರಕಾರಿ ಬೆಳೆದ್ರೆ ಚೆನ್ನಾಗಿರುತ್ತೆ. ಸೊ ಇದು ಏನಪ್ಪ, ಇದು ಮೆಣಸಿನಕಾಯಿ, ಬೆಂಡೆಕಾಯಿ, ಆದಮೇಲೆ ವಾಟರ್ ಮಿಲನ್ನು, ಇದು ಕೊತ್ತಂಬರಿ ಸೊಪ್ಪು, ಪುದೀನ ಸೊಪ್ಪು, ಆಮೇಲೆ ಇದು ನೋಡಿ ಹೀರೆಕಾಯಿ, ಬೆಂಡೆಕಾಯಿ, ಟೊಮೆಟೊ, ಇದಕ್ಕೆಲ್ಲ ನೀರು ಹಾಕಿಬಿಟ್ಟು ನಾನು ಇದು ಮಾಡ್ತಾ ಇದ್ದೀನಿ. ಒಳ್ಳೆ ಟೈಮ್ ಪಾಸ್ ಆಗ್ತಾಯಿದ್ದೆ ನನಗೆ. ತುಂಬ ಖುಷಿ ಆಗುತ್ತೆ ಒಂಥರ ನೋಡೋಕ್ಕೆ. ನೋಡಿ ಅಲ್ಲಿ ಗೊಬ್ಬರ ಹಾಕ್ಬಿಟ್ಟಿದ್ದೀವಿ. ಇದು ತರಕಾರಿ ಸಿಪ್ಪೆಗಳು, ಬಾಳೆಹಣ್ಣು ಸಿಪ್ಪೆಗಳು ಎಲ್ಲ ಹಾಕಿ ಕಂಪೋಸ್ಟ್ ಥರ ಮಾಡಿದ್ದೀವಿ. ಇಲ್ಲೆಲ್ಲ ಗಿಡ ಹಾಕಿದ್ದೀವಿ. ಆ ಕಡೆ ಇರೋದೆಲ್ಲ ಅದು ಒಂದು ಇದು ಸೌತೆಕಾಯಿ, ಇದು ಕುಕ್ಕುಂಬರು, ಇನ್ನೊಂದು ಮಂಗಳೂರು ಸೌತೆಕಾಯಿ. ಈ ಕಡೆ ನೋಡಿ ಟೊಮೆಟೊ, ಮತ್ತು ಇದು ಈ ಕಡೆ ಎಲ್ಲ ಇದು ಪುದೀನ, ಕೊತ್ತಂಬರಿ, ಇದು ಹಸಿಮೆಣ್ಸಿನ್ಕಾಯಿದು ನುಗ್ಗೆ ಸೊಪ್ಪಿತ್ತಲ್ಲ, ಅದನ್ನು ಒಂದು ಪಾಟ್ಗೆ ಹಾಕಿದ್ದಾಳೆ ನನ್ನ ಮಗಳು. ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ. ಇದೆಲ್ಲ ಇವತ್ತು ನನಗೇನಿಲ್ಲ, ಒಳ್ಳೆ ಟೈಮ್ ಪಾಸ್ ಆಗುತ್ತೆ. ಇಲ್ಲಿ ಬೆಳಿಗ್ಗೆ ಎದ್ಬಿಟ್ಟು ವಾಕಿಂಗ್ ಹೋಗ್ತೀನಿ 6 ಗಂಟೆಗೆ. ವಾಕಿಂಗ್ ಮಾಡಿ ಒಂದು ಅರ್ಧ ಗಂಟೆ, ಮುಕ್ಕಾಲು ಗಂಟೆ ಮನೆ ಮುಂದೆ ವಾಕ್ ಮಾಡ್ಕೊಂಡು ಬರ್ತೀನಿ. ಬಂದುಬಿಟ್ಟು ಒಂದು ಟೀ ಮಾಡ್ಕೊಂಡು ಕುಡಿತೀನಿ. ನಂತರ ಈ ಗಿಡಗಳ ಹತ್ರ ಬಂದು ಸ್ವಲ್ಪ ಇಲ್ಲೆಲ್ಲ ಆ ಕಡೆ ಈ ಕಡೆ ಹಕ್ಕಿ ಚಿಂಚಿ ಅಂತ ಇದೆಯಲ್ಲ ನೋಡಿಕೊಂಡು ಇಲ್ಲಿ ಇದು ಈ ಗಿಡಗಳಿಗೆಲ್ಲ ಸ್ವಲ್ಪ ನೀರು ಹಾಕಿಬಿಟ್ಟು ಅದ್ರ ಪಕ್ಕದಲ್ಲಿಗೆ ಹುಲ್ಲುಗಳೆಲ್ಲ ಇದ್ರದೆಲ್ಲ ಕಿತ್ಬಿಟ್ಟು ಹೀಗೆ ಒಳ್ಳೆ ಚೆನ್ನಾಗಿ ಟೈಮ್ ಪಾಸ್ ಆಗ್ತಿದೆ ಫ್ರೆಂಡ್ಸ್. ನಮಗೆ ಈ ತರಕಾರಿ ಬೆಳೆಯೋದು ನನಗೆ ಎಲ್ಲಿದ್ರೂ ಹಾಬಿನೇ. ಗಿಡಗಳು ಬೆಂಗಳೂರಲ್ಲಂತೂ ನಾನು ಎಲ್ಲ ಗಿಡಗಳು ಬೆಳೆದಿದ್ದೆ. ನಮ್ಮನೆ ಬಾಲ್ಕನಿಯಲ್ಲಿ ಬಸಳೆ ಸೊಪ್ಪು ಎಷ್ಟು ಚೆನ್ನಾಗಿ ಬೆಳೆದಿದೆ ಪಾಟಲ್ಲಿ. ಊರಿಂದ ಬಸಳೆ ಸೊಪ್ಪು ತಂದು ಹಾಕಿದ್ದೆ ಪಾಟಲ್ಲಿ. ಅದು 3-4 ಸರ್ತಿ ಪಲ್ಯ ಮಾಡಿದ್ದೆ, ಸಾಂಬಾರು ಮಾಡಿದ್ದೆ. ತುಂಬ ಚೆನ್ನಾಗಿತ್ತು ಬಸಳೆ ಸೊಪ್ಪದು. ಏನಂದರೆ ಅದು ಈ ಬೆಂಗಳೂರಲ್ಲಿ ನಮ್ಮ ಅಪಾರ್ಟ್ಮೆಂಟ್ ಮುಂದೆ ಚಿಕ್ಕದಾಗಿ ಪಾಟ್ ಇದು ಹುಟ್ಟಿತ್ತು ಗಿಡ. ಅದೆಲ್ಲ ತಂದು ಹಾಕಿದೆ, ಆದರೆ ಅದು ಎಷ್ಟೇನು ರುಚಿನೇ ಇಲ್ಲಪ್ಪ. ಅದಕ್ಕೋಸ್ಕರ ನಾನೇನು ಮಾಡಿದೆ ಅಂದರೆ ಊರಿಂದ ಸ್ವಲ್ಪ ಬಸಳೆ ತಗೊಂಡು ಹೋಗಿ, ನಾವು ಊರಲ್ಲೆಲ್ಲ ನಡ್ತೀವಲ್ಲ ಆ ಥರನೇ ಅದನ್ನು ಕಟ್ ಮಾಡಿಬಿಟ್ಟು ದಪ್ಪಗಿರೋದೆಲ್ಲ ಒಂದು ಸ್ವಲ್ಪ ಜಜ್ಜಿಬಿಟ್ಟು ಹಾಗೆ ನಟ್ಬಿಟ್ಟು ಎಷ್ಟು ಚೆನ್ನಾಗಿ ಬಂತಂತೀರ. ಇನ್ನೂ ತಿರ್ಗಾ ಇಲ್ಲಿ ಹೋಗಿ ಮತ್ತೆ ಮಾಡಬೇಕು. ಈಗ ತರಕಾರಿ ಬೆಳಿಬೇಕು. ಇದು ಒಂದು ಸಂತೋಷನೇ ತುಂಬ. ಇದೇನು ಅಷ್ಟು ಸುಲಭ ಅಂದ್ಕೊಳ್ಬೇಡಿ. ಮುಂಚೆ ನಮಗೆಲ್ಲ ಈ ತರಕಾರಿ ಬೆಳೆಯೋದು ಈ ಊರಲ್ಲಿ ಎಲ್ಲ ಮಾಡ್ತೀವಲ್ಲ, ಏನು ರೋಗ ರುಜಿನ ಇಲ್ಲ. ಇದೇ ಒಂದು ಖುಷಿ ನಮಗೆ. ಹಾಗಾಗಿ ನಾನು ಇದನ್ನು ಹೀಗೆ ಮುಂದುವರ್ಸ್ಕೊಂಡು ಖುಷಿಯಾಗಿ ಆ ಗಿಡದ ಹತ್ರ ಎಲ್ಲ ಮಾತಾಡ್ಕೊತೀನಿ ಫ್ರೆಂಡ್ಸ್. ಬೆಳಿಗ್ಗೆ ಎದ್ದು ಗಿಡದ ಹತ್ರ ಮಾತಾಡಿಕೊಂಡು ಆಮೇಲೆ ನನ್ನ ಮೊಮ್ಮಗನ ಜೊತೆ ಚೆನ್ನಾಗಿ ಟೈಮ್ ಪಾಸ್ ಮಾಡಿಕೊಂಡು ಏನೋ ಎಲ್ಲೋ ಇದ್ರೂ ನಾವು ಖುಷಿಯಾಗಿರಬೇಕು. ಒಟ್ಟಾರಿಂದ ನಾವು ಖುಷಿಯಾಗಿದ್ದರೆ ನಮ್ಮ ಆರೋಗ್ಯ ಚೆನ್ನಾಗಿರುತ್ತೆ ಅಂತ ಅದೆಲ್ಲರಿಗೂ ಗೊತ್ತಲ್ವಾ. ಹಾಗೆ ನಾನೇನು ಮಾಡ್ತೀನಿ, ಸ್ವಲ್ಪ ಬೆಳಿಗ್ಗೆ ಮೆಡಿಟೇಷನ್ ಮಾಡ್ಕೊತೀನಿ. ಮೆಡಿಟೇಷನ್ ಮಾಡಿಕೊಂಡು ಸ್ವಲ್ಪ ಇದು ಬ್ಯಾಕ್ ಪೈನ್ ಎಕ್ಸಸೈಸ್ ಎಲ್ಲ ಮಾಡಿಕೊಂಡು ಹಿಂಗೆ ಟೈಮ್ ಸ್ಪೆಂಡ್ ಮಾಡ್ತೀನಿ ಫ್ರೆಂಡ್ಸ್. ಮತ್ತು ಒಳ್ಳೊಳ್ಳೆ ವೀಡಿಯೋ ಹಾಕ್ತೀನಿ. ಹೋದ ಕಡೆ ಎಲ್ಲ ಒಳ್ಳೊಳ್ಳೆ ವೀಡಿಯೋ ತೆಗೆದುಬಿಟ್ಟು ಹಾಕ್ತೀನಿ. ನೀವೆಲ್ಲ ನೋಡ್ತಾಯಿರಿ. ತುಂಬ ಜನ ನನ್ನ ಫ್ರೆಂಡ್ಸ್ ಮಾಡ್ತಾರೆ, ಯಾಕೆ ಲೈವ್ ಮಾಡಿ ಅಲ್ಲಿಂದ ನಾವು ಬೆಂಗಳೂರು ಅಮೇರಿಕಾ ನೋಡ್ತೀವಿ ಲೈವ್ ಮಾಡಿ ಅಂತಾರೆ. ಆದರೆ ಇಲ್ಲಿ ಸ್ವಲ್ಪ ಮನೆ ಮುಂದೆಲ್ಲ ಇಂಟರ್ನೆಟ್ ಬರುತ್ತೆ. ತುಂಬ ದೂರ ಹೋದರೆ ಇಂಟರ್ನೆಟ್ ಬರಲ್ಲ. ಹಾಗಾಗಿ ಒಂದು 2-3 ಸರ್ತಿ ಮಾಡಿದ್ದೆ.
ತುಂಬ ಜನ ಫ್ರೆಂಡ್ಸ್ ನನಗೆ ಯೂಟ್ಯೂಬಲ್ಲಿ ಇದ್ದಾರೆ. ನೋಡೋಣ ಏನೆಲ್ಲ ಆಗುತ್ತೆ ಅಂತ. ಓಕೆ ಫ್ರೆಂಡ್ಸ್, ಇವತ್ತಿನ ಲಾಗನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಏನು ಚೆನ್ನಾಗಿದೆ ನೋಡಿ, ಇಷ್ಟೊತ್ತಿಗೆ ಹಕ್ಕಿಗಳು ಚೀ 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 ಅಂತ ಇರುತ್ತೆ ಆ ಕಡೆ ಈ ಕಡೆ ಎಲ್ಲ. ಏನೊಂದು ಮೊಲಗಳು ಇಲ್ಲಿ ಇದೆಯಲ್ಲ ಏನಪ್ಪ ಅಳಿಲು ಅಂದರೆ ಅಲ್ಲಿ ಇಂಡ್ಯಾದಲ್ಲಿರೋ ಮೊಲದ ಥರ ಇರುತ್ತೆ. ಆಮೇಲೆ ಒಂದು ಕಾಗೆ ಇತ್ತಲ್ಲ, ಕಾಗೆ ಅಂತೂ ಸೇಮ್ ಕೋಗಿಲೆ ಥರ ಇರುತ್ತೆ, ಅಷ್ಟು ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಎಲ್ಲ ಒಂದು ಸರ್ತಿ ವೀಡಿಯೋ ಮಾಡಿ ಹಾಕ್ತೀನಿ. ಓಕೆ ಬಾಯ್, ಮತ್ತೆ ಸಿಗ್ತೀನಿ.